ಗೆ ಕತ್ತರಿ ಹಾಕಬೇಕು, ಕ್ರಮ ವಹಿಸಬೇಕು ಅಂತ ಆಮ್ ಆದ್ಮಿ ಪಕ್ಷದವರು ಈಗ ಮಹಿಳಾ ಆಯೋಗಕ್ಕೆ ಭೇಟಿಯನ್ನು ನೀಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂತಹದ್ದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ ಜೊತೆಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ಉಷಾ ಮೋಹನ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಉಷಾ ಮೋಹನ್ ಅವರೇ. ನಮಸ್ತೆ ಸರ್. ಮನವಿ ಪತ್ರದಲ್ಲಿ ಏನೇನಿದೆ, ಏನು ಮನವಿ ಮಾಡ್ಕೊಂಡ್ರಿ? ಮಹಿಳಾ ಆಯೋಗದಿಂದ ತಮಗೆ ಸಿಕ್ಕ ಸ್ಪಂದನೆ ಎಂಥದ್ದು? ಈ ವಿಚಾರವಾಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಯಾವ ರೀತಿ ನಮಗೆ ಸಮಾಜದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಬಂತು. ಆದ್ರೆ ಕಳೆದ ವಾರ ರಿಲೀಸ್ ಆದಂತ ಈ ಟ್ರೈಲರ್ ಯಾಕೋ ನಮ್ಗಷ್ಟು ಸರಿ ಅನ್ನಿಸ್ಲಿಲ್ಲ. ಮೊದಲನೇ ವಿಚಾರವಾಗಿ ಇದು ಮಹಿಳೆಯರನ್ನ ಯಾವ ರೀತಿ ನೀವು ಪ್ರೊಜೆಕ್ಟ್ ಮಾಡ್ತಿರೋದ ಅನ್ನೋದು ಒಂದು. ಮತ್ತೊಂದು ವಿಚಾರ ಬಂದು ಈ ಯೂಟ್ಯೂಬ್ ಅನ್ನೋದು ಪ್ರತಿಯೊಂದು ಮಕ್ಕಳಿಗೂ ಸಹ ಈಸಿ ಆಕ್ಸೆಸಬಲ್. ಓಪನ್ ಮಾಡಿದ ತಕ್ಷಣ ಈ ರೀತಿ ಟೀಸರ್ ಗಳು ಬಿಡುಗಡೆ ಆದಾಗ ಪ್ರತಿಯೊಬ್ರು ಅದು ಯಶ್ ಸಿನಿಮಾ ಅಂತ ಅಂದಾಗ ಎಲ್ರು ನೋಡ್ತಾರೆ, ಅದೊಂದು ಕುಟುಂಬ ಸಮೇತ ನೋಡ್ತಾರೆ ಅನ್ನೋದನ್ನ ಅವರೇ ಖುದ್ದಾಗಿ ಸಹ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ರು. ಸೊ ಈ ರೀತಿ ನೋಡ್ಬೇಕಾದ್ರೆ ಯಾವ ರೀತಿ ಒಂದು ಅನ್ಕಂಫರ್ಟೇಬಲ್, ಅವ್ರು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಕಂಫರ್ಟಬಲ್ ಆಗಿ ಮಾಡುವಂತ ನಟರು ಇವತ್ತು ಅನ್ಕಂಫರ್ಟೇಬಲ್ ಆದಂತಹ ದೃಶ್ಯಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ಸಮಾಜಕ್ಕೆ ಯಾವ ರೀತಿ ಒಂದು ಮೆಸೇಜ್ ಹೋಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಮಹಿಳಾ ಆಯೋಗಕ್ಕೆ ಇವತ್ತು ಕಂಪ್ಲೇಂಟ್ ಅನ್ನ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದಿಂದ ಕೊಟ್ಟಿದೀವಿ. ಈ ಹಿಂದೆ ಕಳೆದ ವಾರ ಯುವ ಘಟಕದಿಂದ ಸೆನ್ಸಾರ್ ಬೋರ್ಡ್ಗೂ ಸಹ ನಾವು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ. ಸೊ ನಾವು ಕೇಳೋದಿಷ್ಟೇ, ನೀವು ಟ್ರೈಲರ್ ಗಳನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಯೂಟ್ಯೂಬ್ ಗಳಲ್ಲಿ ನೀವು ಸೆನ್ಸಾರ್ ಬೋರ್ಡ್ ಗಳಿಗೆ ನಾವು ಯಾವ್ದು ನಿಯಮಗಳಿಲ್ಲ ಅಂತ ಹೇಳ್ತೀರಾ, ದಯವಿಟ್ಟು ಕೂಡ ಈ ರೀತಿ ಒಂದು ರೂಲ್ ಅನ್ನ ತಗೊಂಡ್ ಬನ್ನಿ. ನಿಮ್ಮ ಟ್ರೈಲರ್ ಗಳಿಗೂ ಸೆನ್ಸಾರ್ ಬೋರ್ಡ್ ಅವರು ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಯೂಟ್ಯೂಬ್ ಮತ್ತೆ ಈ ಮಾಡರ್ನ್ ಇದ್ರಲ್ಲಿ ನಮ್ಗೆ ಈ ಒಂದು ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಗಳಿಂದ ಯಾವ ರೀತಿ ಅನುಕೂಲಗಳಿದವೋ ಅದೇ ರೀತಿ ಅನಾನುಕೂಲಗಳು ಇದಾವೆ. ಸೊ ಮಕ್ಕಳಿಗೆ ವಿಶೇಷವಾಗಿ ನಾನು ಹೇಳ್ತಿರೋದು, ತಾಯಿಯಾಗಿ ನಾನೊಂದು ಟೀಚರ್ ಆಗೂ ಸಹ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಮಹಿಳೆಯಾಗಿ ಯಾವ ರೀತಿ ಸಮಾಜದಲ್ಲಿ ಇವತ್ತು ಮೆಸೇಜ್ ಹೋಗ್ತಿದೆ, ನಮ್ಮ ಮಕ್ಕಳು ಏನ್ ಕಲಿತಾ ಇದ್ದಾರೆ ಕನ್ನಡ ಸಿನಿಮಾಗಳಿಂದ, ಇವೆಲ್ಲವನ್ನ ನಾವು ನೋಡಿ ಇವತ್ತು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀವಿ. ಆಯೋಗದವರು ಸಿನಿಮಾದ ನಿರ್ದೇಶಕರು ಕೂಡ ಒಬ್ಬ ಮಹಿಳೆಯೇ. ನೀವು ನೋಡ್ತೀರಾ ಇಲ್ಲ ಅಲ್ವಾ? ಹಾಗಾದ್ರೆ ನೀವೇ ಒಂದು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಒಂದು ಸೆನ್ಸಾರ್ ಬೋರ್ಡ್ಗೆ ಒಂದು ಹೊಸ ಒಂದು ರೂಲ್ ಅನ್ನ ತಗೊಂಡು ಬನ್ನಿ. ಈ ರೀತಿ ಟ್ರೈಲರ್ ಗಳನ್ನ ನೀವು ಬಿಡುಗಡೆ ಮಾಡ್ಬೇಕಾದ್ರೆ ನೀವುಗಳು ಇದು ಸರಿಯಾಗಿದ್ಯಾ, ಇದು ಕುಟುಂಬ ಸಮೇತ ನೋಡುವಂತ ಚಲನಚಿತ್ರಗಳ ಈ ರೀತಿ ನಾಯಕರು ಇದೆಲ್ಲವನ್ನ ನೀವು ಪರಿಗಣಿಸಿ ಒಂದು ಹೊಸ ಒಂದು ರೂಲ್ ತಗೊಂಡ್ ಬನ್ನಿ ಅನ್ನೋದಷ್ಟೇ ನಮ್ಮ ಒಂದು ಉದ್ದೇಶ. ಹಾಗಾಗಿ ಇವತ್ತು ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಮಾಡಿದ್ದೀವಿ. ಉಷಾ ಮೋಹನ್ ಅವರೇ, ಆ ಸಿನಿಮಾದ ನಿರ್ದೇಶಕರು ಒಬ್ಬ ಮಹಿಳೆಯೇ, ಗೀತಾ ಮೋಹನ್ ಅಂತ, ಏನ್ ಹೇಳ್ತೀರಿ? ಹೌದು ಹೌದು. ನನಗೆ ಬಹಳ ಒಂದು ವಿಚಾರ ಇದ್ರಲ್ಲಿ ನಿಜವಾಗ್ಲೂ ನಾನು ಬೇಸರ ಆಗುತ್ತೆ. ಆಕೆ ಮಹಿಳೆಯಾಗಿ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನೀವು ನೋಡಿದೀರಾ ಸರ್? ಚಿಲ್ಲಿಂಗ್. ಹಾಗಾದ್ರೆ ನೀವ್ ಏನ್ ಅನ್ಕೊಂಡಿದೀರಾ ಮಹಿಳೆಯರ ಬಗ್ಗೆ? ವಾಟ್ ಇಸ್ ದಟ್ ಚಿಲ್ಲಿಂಗ್? ನೀವು ಹಾಲಿವುಡ್ ರೇಂಜ್ಗೆ ಸಿನಿಮಾಗಳು ತಗೊಂಡು ಹೋಗ್ಬೇಕಾದ್ರೆ ಮಹಿಳೆಯರನ್ನ ನೀವು ಈ ರೀತಿ ತೋರಿಸುವಂತ ಅವಶ್ಯಕತೆ ಇಲ್ಲ. ಮಹಿಳೆಯಾಗಿ ನಾನು ಇವತ್ತು ನಿಮ್ಮ ಮಹಿಳೆ ಒಂದು ಡೈರೆಕ್ಟರ್ಗೂ ಸಹ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮ್ಮ ಹಾಲಿವುಡ್ ಮೂವಿಗಳನ್ನ ರೇಂಜ್ಗೆ ನೀವು ತಗೊಂಡು ಹೋಗ್ಬೇಕಾದ್ರೆ ಈ ರೀತಿ ಅವಶ್ಯಕತೆ ಇಲ್ಲ. ನಮ್ ಹಿಂದಿನ ನಾಯಕರು ನಟಿಯರು ಎಷ್ಟು ಒಳ್ಳೊಳ್ಳೆ ಮೂವಿಗಳು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಒಂದು ಇತಿಹಾಸ ಪರಂಪರೆ ಇಟ್ಕೊಂಡಂತಹ ಚಲನಚಿತ್ರಗಳು, ಎಂತ ಒಳ್ಳೆ ಸಮಾಜಕ್ಕೆ ಮೆಸೇಜ್. ಆದ್ರೆ ಇವತ್ತು ಮಹಿಳಾ ಡೈರೆಕ್ಟರ್ ಇಂದಾನೆ ಈ ರೀತಿ ಅನ್ನೋದು ಬಹಳ ಬೇಸರದ ವಿಚಾರ. ಓಕೆ, ಥ್ಯಾಂಕ್ ಯು ಉಷಾ ಮೋಹನ್ ಅವರ, ರಿಪಬ್ಲಿಕ್ ಜೊತೆ ಮಾತಾಡಿದ್ರು. ಕತ್ತರಿ ಹಾಕಬೇಕು, ಕ್ರಮ ವಹಿಸಬೇಕು ಅಂತ ಆಮ್ ಆದ್ಮಿ ಪಕ್ಷದವರು ಈಗ ಮಹಿಳಾ ಆಯೋಗಕ್ಕೆ ಭೇಟಿಯನ್ನ ನೀಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂತಹದ್ದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ ಜೊತೆಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ಉಷಾ ಮೋಹನ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಉಷಾ ಮೋಹನ್ ಅವರೇ. ನಮಸ್ತೆ ಸರ್. ಮನವಿ ಪತ್ರದಲ್ಲಿ ಏನೇನಿದೆ, ಏನು ಮನವಿ ಮಾಡ್ಕೊಂಡ್ರಿ? ಮಹಿಳಾ ಆಯೋಗದಿಂದ ತಮಗೆ ಸಿಕ್ಕ ಸ್ಪಂದನೆ ಎಂಥದ್ದು? ಈ ವಿಚಾರವಾಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಯಾವ ರೀತಿ ನಮಗೆ ಸಮಾಜದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಬಂತು. ಆದ್ರೆ ಕಳೆದ ವಾರ ರಿಲೀಸ್ ಆದಂತ ಈ ಟ್ರೈಲರ್ ಯಾಕೋ ನಮ್ಗಷ್ಟು ಸರಿ ಅನ್ನಿಸ್ಲಿಲ್ಲ. ಮೊದಲನೇ ವಿಚಾರವಾಗಿ ಇದು ಮಹಿಳೆಯರನ್ನ ಯಾವ ರೀತಿ ನೀವು ಪ್ರೊಜೆಕ್ಟ್ ಮಾಡ್ತಿರೋದ ಅನ್ನೋದು ಒಂದು.
ಮತ್ತೊಂದು ವಿಚಾರ ಬಂದು ಈ ಯೂಟ್ಯೂಬ್ ಅನ್ನೋದು ಪ್ರತಿಯೊಂದು ಮಕ್ಕಳಿಗೂ ಸಹ ಈಸಿ ಆಕ್ಸೆಸಬಲ್. ಇದು ಓಪನ್ ಮಾಡಿದ ತಕ್ಷಣ ಈ ರೀತಿ ಟೀಸರ್ ಗಳು ಬಿಡುಗಡೆ ಆದಾಗ ಪ್ರತಿಯೊಬ್ರು ಅದು ಯಶ್ ಸಿನಿಮಾ ಅಂತ ಅಂದಾಗ ಎಲ್ಲರೂ ನೋಡ್ತಾರೆ, ಅದೊಂದು ಕುಟುಂಬ ಸಮೇತ ನೋಡ್ತಾರೆ ಅನ್ನೋದನ್ನ ಅವರೇ ಖುದ್ದಾಗಿ ಸಹ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ರು. ಸೊ ಈ ರೀತಿ ನೋಡ್ಬೇಕಾದ್ರೆ ಯಾವ ರೀತಿ ಒಂದು ಅನ್ಕಂಫರ್ಟೇಬಲ್, ಅವ್ರು ಹೇಳಿದನ್ನ ನಾನು ಹೇಳ್ತಾ ಇದ್ದೀನಿ, ಕಂಫರ್ಟಬಲ್ ಆಗಿ ಮಾಡುವಂತ ನಟರು ಇವತ್ತು ಅನ್ಕಂಫರ್ಟೇಬಲ್ ಆದಂತಹ ದೃಶ್ಯಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ಸಮಾಜಕ್ಕೆ ಯಾವ ರೀತಿ ಒಂದು ಮೆಸೇಜ್ ಹೋಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಮಹಿಳಾ ಆಯೋಗಕ್ಕೆ ಇವತ್ತು ಕಂಪ್ಲೇಂಟ್ ಅನ್ನ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದಿಂದ ಕೊಟ್ಟಿದೀವಿ. ಈ ಹಿಂದೆ ಕಳೆದ ವಾರ ಯುವ ಘಟಕದಿಂದ ಸೆನ್ಸಾರ್ ಬೋರ್ಡ್ಗೂ ಸಹ ನಾವು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ. ಸೊ ನಾವು ಕೇಳೋದಿಷ್ಟೇ, ನೀವು ಟ್ರೈಲರ್ ಗಳನ್ನ ಬಿಡುಗಡೆ ಮಾಡಬೇಕಾದ್ರೆ ಯೂಟ್ಯೂಬ್ ಗಳಲ್ಲಿ ನೀವು ಸೆನ್ಸಾರ್ ಬೋರ್ಡ್ ಗಳಿಗೆ ನಾವು ಯಾವ್ದು ನಿಯಮಗಳಿಲ್ಲ ಅಂತ ಹೇಳ್ತೀರಾ, ದಯವಿಟ್ಟು ಕೂಡ ಈ ರೀತಿ ಒಂದು ರೂಲ್ ಅನ್ನ ತಗೊಂಡ್ ಬನ್ನಿ. ನಿಮ್ಮ ಟ್ರೈಲರ್ ಗಳಿಗೂ ಸೆನ್ಸಾರ್ ಬೋರ್ಡ್ ಅವರು ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಯೂಟ್ಯೂಬ್ ಮತ್ತೆ ಈ ಮಾಡರ್ನ್ ಇದ್ರಲ್ಲಿ ನಮ್ಗೆ ಈ ಒಂದು ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಗಳಿಂದ ಯಾವ ರೀತಿ ಅನುಕೂಲಗಳಿದವೋ ಅದೇ ರೀತಿ ಅನಾನುಕೂಲಗಳು ಇದಾವೆ. ಸೊ ಮಕ್ಕಳಿಗೆ ವಿಶೇಷವಾಗಿ ನಾನು ಹೇಳ್ತಿರೋದು, ತಾಯಿಯಾಗಿ ನಾನೊಂದು ಟೀಚರ್ ಆಗೂ ಸಹ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಮಹಿಳೆಯಾಗಿ ಯಾವ ರೀತಿ ಸಮಾಜದಲ್ಲಿ ಇವತ್ತು ಮೆಸೇಜ್ ಹೋಗ್ತಿದೆ, ನಮ್ಮ ಮಕ್ಕಳು ಏನ್ ಕಲಿತಾ ಇದ್ದಾರೆ ಕನ್ನಡ ಸಿನಿಮಾಗಳಿಂದ, ಇವೆಲ್ಲವನ್ನ ನಾವು ನೋಡಿ ಇವತ್ತು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದೀವಿ. ಆಯೋಗದವರು ಆ ಸಿನಿಮಾದ ನಿರ್ದೇಶಕರು ಕೂಡ ಒಬ್ಬ ಮಹಿಳೆಯೇ. ಉಷಾಮೋನವರೇ, ನೀವು ನೋಡ್ತೀರಾ ಇಲ್ಲ ಅಲ್ವಾ? ಹಾಗಾದ್ರೆ ನೀವೇ ಒಂದು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಒಂದು ಸೆನ್ಸಾರ್ ಬೋರ್ಡ್ಗೆ ಒಂದು ಹೊಸ ಒಂದು ರೂಲ್ ಅನ್ನ ತಗೊಂಡು ಬನ್ನಿ. ಈ ರೀತಿ ಟ್ರೈಲರ್ ಗಳನ್ನ ನೀವು ಬಿಡುಗಡೆ ಮಾಡಬೇಕಾದ್ರೆ ನೀವುಗಳು ಇದು ಸರಿಯಾಗಿದ್ಯಾ, ಇದು ಕುಟುಂಬ ಸಮೇತ ನೋಡುವಂತ ಚಲನಚಿತ್ರಗಳ ಈ ರೀತಿ ನಾಯಕರು ಇದೆಲ್ಲವನ್ನ ನೀವು ಪರಿಗಣಿಸಿ ಒಂದು ಹೊಸ ಒಂದು ರೂಲ್ ತಗೊಂಡ್ ಬನ್ನಿ ಅನ್ನೋದಷ್ಟೇ ನಮ್ಮ ಒಂದು ಉದ್ದೇಶ. ಹಾಗಾಗಿ ಇವತ್ತು ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಮಾಡಿದ್ದೀವಿ. ಉಷಾಮೋಹನ್ ಅವರೇ, ಆ ಸಿನಿಮಾದ ನಿರ್ದೇಶಕರು ಒಬ್ಬ ಮಹಿಳೆಯೇ, ಗೀತಾ ಮೋಹನ್ ಅಂತ, ಏನ್ ಹೇಳ್ತೀರಿ? ಹೌದು ಹೌದು. ನನಗೆ ಬಹಳ ಒಂದು ವಿಚಾರ ಇದ್ರಲ್ಲಿ ನಿಜವಾಗ್ಲೂ ನಾನು ಬೇಸರ ಆಗುತ್ತೆ. ಆಕೆ ಮಹಿಳೆಯಾಗಿ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನೀವು ನೋಡಿದೀರಾ ಸರ್? ಚಿಲ್ಲಿಂಗ್. ಹಾಗಾದ್ರೆ ನೀವ್ ಏನ್ ಅನ್ಕೊಂಡಿದೀರಾ ಮಹಿಳೆಯರ ಬಗ್ಗೆ? ವಾಟ್ ಇಸ್ ದಟ್ ಚಿಲ್ಲಿಂಗ್? ನೀವು ಹಾಲಿವುಡ್ ರೇಂಜ್ಗೆ ಸಿನಿಮಾಗಳು ತಗೊಂಡು ಹೋಗ್ಬೇಕಾದ್ರೆ ಮಹಿಳೆಯರನ್ನ ನೀವು ಈ ರೀತಿ ತೋರಿಸುವಂತ ಅವಶ್ಯಕತೆ ಇಲ್ಲ. ಮಹಿಳೆಯಾಗಿ ನಾನು ಇವತ್ತು ನಿಮ್ಮ ಮಹಿಳೆ ಒಂದು ಡೈರೆಕ್ಟರ್ಗೂ ಸಹ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮ್ಮ ಹಾಲಿವುಡ್ ಮೂವಿಗಳನ್ನ ರೇಂಜ್ಗೆ ನೀವು ತಗೊಂಡು ಹೋಗ್ಬೇಕಾದ್ರೆ ಈ ರೀತಿ ಅವಶ್ಯಕತೆ ಇಲ್ಲ. ನಮ್ ಹಿಂದಿನ ನಾಯಕರು ನಟಿಯರು ಎಷ್ಟು ಒಳ್ಳೊಳ್ಳೆ ಮೂವಿಗಳು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಒಂದು ಇತಿಹಾಸ ಪರಂಪರೆ ಇಟ್ಕೊಂಡಂತಹ ಚಲನಚಿತ್ರಗಳು, ಎಂತ ಒಳ್ಳೆ ಸಮಾಜಕ್ಕೆ ಮೆಸೇಜ್. ಆದ್ರೆ ಇವತ್ತು ಮಹಿಳಾ ಡೈರೆಕ್ಟರ್ ಇಂದಾನೆ ಈ ರೀತಿ ಅನ್ನೋದು ಬಹಳ ಬೇಸರದ ವಿಚಾರ. ಕತ್ತರಿ ಹಾಕಬೇಕು, ಕ್ರಮ ವಹಿಸಬೇಕು ಅಂತ ಆಮ್ ಆದ್ಮಿ ಪಕ್ಷದವರು ಈಗ ಮಹಿಳಾ ಆಯೋಗಕ್ಕೆ ಭೇಟಿಯನ್ನ ನೀಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂತಹದ್ದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ ಜೊತೆಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ಉಷಾ ಮೋಹನ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಉಷಾ ಮೋಹನ್ ಅವರೇ. ನಮಸ್ತೆ ಸರ್. ಮನವಿ ಪತ್ರದಲ್ಲಿ ಏನೇನಿದೆ, ಏನ್ ಮನವಿ ಮಾಡ್ಕೊಂಡ್ರಿ? ಮಹಿಳಾ ಆಯೋಗದಿಂದ ತಮಗೆ ಸಿಕ್ಕ ಸ್ಪಂದನೆ ಎಂಥದ್ದು? ಈ ವಿಚಾರವಾಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಯಾವ ರೀತಿ ನಮ್ಗೆ ಸಮಾಜದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಬಂತು. ಆದ್ರೆ ಕಳೆದ ವಾರ ರಿಲೀಸ್ ಆದಂತ ಈ ಟ್ರೈಲರ್ ಯಾಕೋ ನಮ್ಗಷ್ಟು ಸರಿ ಅನ್ನಿಸ್ಲಿಲ್ಲ. ಮೊದಲನೇ ವಿಚಾರವಾಗಿ ಇದು ಮಹಿಳೆಯರನ್ನ ಯಾವ ರೀತಿ ನೀವು ಪ್ರೊಜೆಕ್ಟ್ ಮಾಡ್ತಿರೋದ ಅನ್ನೋದು ಒಂದು. ಮತ್ತೊಂದು ವಿಚಾರ ಬಂದು ಈ ಯೂಟ್ಯೂಬ್ ಅನ್ನೋದು ಪ್ರತಿಯೊಂದು ಮಕ್ಕಳಿಗೂ ಸಹ ಈಸಿ ಆಕ್ಸೆಸಬಲ್. ಸೊ ಇದು ಓಪನ್ ಮಾಡಿದ ತಕ್ಷಣ ಈ ರೀತಿ ಟೀಸರ್ ಗಳು ಬಿಡುಗಡೆ ಆದಾಗ ಪ್ರತಿಯೊಬ್ರು ಅದು ಯಶ್ ಸಿನಿಮಾ ಅಂತ ಅಂದಾಗ ಎಲ್ಲರೂ ನೋಡ್ತಾರೆ, ಅದೊಂದು ಕುಟುಂಬ ಸಮೇತ ನೋಡ್ತಾರೆ ಅನ್ನೋದನ್ನ ಅವರೇ ಖುದ್ದಾಗಿ ಸಹ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ರು. ಸೊ ಈ ರೀತಿ ನೋಡ್ಬೇಕಾದ್ರೆ ಯಾವ ರೀತಿ ಒಂದು ಅನ್ಕಂಫರ್ಟೇಬಲ್, ಅವ್ರು ಹೇಳಿದನ್ನ ನಾನು ಹೇಳ್ತಾ ಇದ್ದೀನಿ, ಕಂಫರ್ಟಬಲ್ ಆಗಿ ಮಾಡುವಂತ ನಟರು ಇವತ್ತು ಅನ್ಕಂಫರ್ಟೇಬಲ್ ಆದಂತಹ ದೃಶ್ಯಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ಸಮಾಜಕ್ಕೆ ಯಾವ ರೀತಿ ಒಂದು ಮೆಸೇಜ್ ಹೋಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಮಹಿಳಾ ಆಯೋಗಕ್ಕೆ ಇವತ್ತು ಕಂಪ್ಲೇಂಟ್ ಅನ್ನ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದಿಂದ ಕೊಟ್ಟಿದೀವಿ. ಈ ಹಿಂದೆ ಕಳೆದ ವಾರ ಯುವ ಘಟಕದಿಂದ ಸೆನ್ಸಾರ್ ಬೋರ್ಡ್ಗೂ ಸಹ ನಾವು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ. ಸೊ ನಾವು ಕೇಳೋದಿಷ್ಟೇ, ನೀವು ಟ್ರೈಲರ್ ಗಳನ್ನ ಬಿಡುಗಡೆ ಮಾಡಬೇಕಾದ್ರೆ ಯೂಟ್ಯೂಬ್ ಗಳಲ್ಲಿ ನೀವು ಸೆನ್ಸಾರ್ ಬೋರ್ಡ್ ಗಳಿಗೆ ನಾವು ಯಾವ್ದು ನಿಯಮಗಳಿಲ್ಲ ಅಂತ ಹೇಳ್ತೀರಾ, ದಯವಿಟ್ಟು ಕೂಡ ಈ ರೀತಿ ಒಂದು ರೂಲ್ ಅನ್ನ ತಗೊಂಡ್ ಬನ್ನಿ. ನಿಮ್ಮ ಟ್ರೈಲರ್ ಗಳಿಗೂ ಸೆನ್ಸಾರ್ ಬೋರ್ಡ್ ಅವರು ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ
ಈಗ ಯೂಟ್ಯೂಬ್ ಮತ್ತೆ ಈ ಮಾಡರ್ನ್ ಇದ್ರಲ್ಲಿ ನಮ್ಗೆ ಈ ಒಂದು ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಗಳಿಂದ ಯಾವ ರೀತಿ ಅನುಕೂಲಗಳಿದವೋ ಅದೇ ರೀತಿ ಅನಾನುಕೂಲಗಳು ಇದಾವೆ. ಸೊ ಮಕ್ಕಳಿಗೆ ವಿಶೇಷವಾಗಿ ನಾನು ಹೇಳ್ತಿರೋದು, ತಾಯಿಯಾಗಿ ನಾನೊಂದು ಟೀಚರ್ ಆಗೂ ಸಹ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಮಹಿಳೆಯಾಗಿ ಯಾವ ರೀತಿ ಸಮಾಜದಲ್ಲಿ ಇವತ್ತು ಮೆಸೇಜ್ ಹೋಗ್ತಿದೆ, ನಮ್ಮ ಮಕ್ಕಳು ಏನ್ ಕಲಿತಾ ಇದ್ದಾರೆ ಕನ್ನಡ ಸಿನಿಮಾಗಳಿಂದ, ಇವೆಲ್ಲವನ್ನ ನಾವು ನೋಡಿ ಇವತ್ತು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದೀವಿ. ಮಹಿಳಾ ಆಯೋಗದವರು ಆ ಸಿನಿಮಾದ ನಿರ್ದೇಶಕರು ಕೂಡ ಒಬ್ಬ ಮಹಿಳೆಯೇ. ಉಷಾಮೋನವರೇ, ಫ್ಯಾಮಿಲಿಗಳು ನೀವು ನೋಡ್ತೀರಾ ಇಲ್ಲ ಅಲ್ವಾ? ಹಾಗಾದ್ರೆ ನೀವೇ ಒಂದು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಒಂದು ಸೆನ್ಸಾರ್ ಬಾಡಿ ಒಂದು ರೂಲ್ ಅನ್ನ ತಗೊಂಡು ಬನ್ನಿ. ಈ ರೀತಿ ಟ್ರೈಲರ್ ಗಳನ್ನ ನೀವು ಬಿಡುಗಡೆ ಮಾಡಬೇಕಾದ್ರೆ ನೀವುಗಳು ಇದು ಸರಿಯಾಗಿದ್ಯಾ, ಇದು ಕುಟುಂಬ ಸಮೇತ ನೋಡುವಂತ ಚಲನಚಿತ್ರಗಳ ಈ ರೀತಿ ನಾಯಕರು ಇದೆಲ್ಲವನ್ನ ನೀವು ಪರಿಗಣಿಸಿ ಒಂದು ರೂಲ್ ತಗೊಂಡ್ ಬನ್ನಿ ಅನ್ನೋದಷ್ಟೇ ನಮ್ಮ ಒಂದು ಉದ್ದೇಶ. ಹಾಗಾಗಿ ಇವತ್ತು ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಮಾಡಿದ್ದೀವಿ. ಉಷಾಮೋನ್ ಅವರೇ, ಆ ಸಿನಿಮಾದ ನಿರ್ದೇಶಕರು ಒಬ್ಬ ಮಹಿಳೆಯೇ, ಗೀತಾ ಮೋಹನ್ ಅಂತ, ಏನ್ ಹೇಳ್ತೀರಿ? ಹೌದು. ನನಗೆ ಬಹಳ ಒಂದು ವಿಚಾರ ಇದ್ರಲ್ಲಿ ನಿಜವಾಗ್ಲೂ ನಾನು ಬೇಸರ ಆಗುತ್ತೆ. ಆಕೆ ಮಹಿಳೆಯಾಗಿ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನೀವು ನೋಡಿದೀರಾ ಸರ್? ಚಿಲ್ಲಿಂಗ್. ಹಾಗಾದ್ರೆ ನೀವ್ ಏನ್ ಅನ್ಕೊಂಡಿದೀರಾ ಮಹಿಳೆಯರ ಬಗ್ಗೆ? ವಾಟ್ ಇಸ್ ದಟ್ ಚಿಲ್ಲಿಂಗ್? ನೀವು ಹಾಲಿವುಡ್ ರೇಂಜ್ಗೆ ಸಿನಿಮಾಗಳು ತಗೊಂಡು ಹೋಗ್ಬೇಕಾದ್ರೆ ಮಹಿಳೆಯರನ್ನ ನೀವು ಈ ರೀತಿ ತೋರಿಸುವಂತ ಅವಶ್ಯಕತೆ ಇಲ್ಲ. ಮಹಿಳೆಯಾಗಿ ನಾನು ಇವತ್ತು ನಿಮ್ಮ ಮಹಿಳೆ ಒಂದು ಡೈರೆಕ್ಟರ್ಗೂ ಸಹ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಮ ಹಾಲಿವುಡ್ ಮೂವಿಗಳನ್ನ ರೇಂಜ್ಗೆ ನೀವು ತಗೊಂಡು ಹೋಗ್ಬೇಕಾದ್ರೆ ಈ ರೀತಿ ಅವಶ್ಯಕತೆ ಇಲ್ಲ. ನಮ್ ಹಿಂದಿನ ನಾಯಕರು ನಟಿಯರು ಎಷ್ಟು ಒಳ್ಳೊಳ್ಳೆ ಮೂವಿಗಳು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಒಂದು ಇತಿಹಾಸ ಪರಂಪರೆ ಇಟ್ಕೊಂಡಂತಹ ಚಲನಚಿತ್ರಗಳು, ಎಂತ ಒಳ್ಳೆ ಸಮಾಜಕ್ಕೆ ಮೆಸೇಜ್. ಆದ್ರೆ ಇವತ್ತು ಮಹಿಳಾ ಡೈರೆಕ್ಟರ್ ಇಂದಾನೆ ಈ ರೀತಿ ಅನ್ನೋದು ಬಹಳ ಬೇಸರದ ವಿಚಾರ. ಓಕೆ, ಥ್ಯಾಂಕ್ ಯು ಉಷಾ ಮೋಹನ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ರು.